ನಾನು ಹೇಳೋ ವಿಷಯದ ಬಗ್ಗೆ ನಾವೊಂದು ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಏನ್ ವಿಷಯ ಹೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ನನ್ನ ಮೈಂಡಲ್ಲಿ ಅದೇ ಇರ್ಬೇಕು. ಆ ಕಡೆ ಈ ಕಡೆ ಹೋಗ್ಬಾರ್ದು ಮೈಂಡ್. ನೀವೆಲ್ಲ ಕೇಳಿಸ್ಕೊಡ್ತಿದ್ದೀರಾ ಅಂದ್ರೆ ಅದರಲ್ಲೇ ಕಾನ್ಸಂಟ್ರೇಷನ್ ಇರ್ಬೇಕು. ಏನ್ ಕೇಳಿಸ್ಕೊಳ್ತಾ ಇದ್ದೀವಿ ಅನ್ನೋದು ಬೇರೆ ಹೋಗ್ಬಾರ್ದು ಆ ಕಡೆ ಈ ಕಡೆ. ಇವಾಗ ಇನ್ನು ನಮ್ಮ ಡೈಲಿ ಲೈಫ್ ಅಲ್ಲಿ ಒಂದೊಂದೇ ನೋಡ್ತಾ ಬಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಇಟ್ಕೊಳ್ಬೋದು ನಾವು. ವಾಕಿಂಗ್ ನೋಡಿ ನಾವು ಹೇಗೆ ಮಾಡ್ತೀವಿ, ಯಾಕೆ ಮಾಡ್ತೀವಿ ಅದನ್ನ ಒಂದ್ ಸ್ವಲ್ಪ ಗಮನಿಸ್ಕೋಬೇಕು. ಇವಾಗ ವಾಕಿಂಗ್ ಹೋಗ್ತೀವಿ ಅಂತಂದ್ರೆ ಫುಲ್ ನಮ್ ಕಾನ್ಸಂಟ್ರೇಷನ್ ಅದ್ರಲ್ಲಿ ಇರ್ಬೇಕು. ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ, ಪ್ರಕೃತಿ ಹೇಗಿದೆ, ಎಷ್ಟು ಸೌಂದರ್ಯ, ಮತ್ತೆ ಎಷ್ಟು ತಂಪಾದ ಗಾಳಿ ಬರ್ತಾ ಇದೆ, ನನ್ನಲ್ಲಿ ಪ್ರತಿಯೊಂದು ಹೆಜ್ಜೆದು ಏನ್ ಚೇಂಜ್ ಆಗ್ತಾ ಇದೆ ವಾಕಿಂಗ್ ಅಲ್ಲಿ, ಆಮೇಲೆ ನನ್ನ ಶರೀರದಲ್ಲಿ ಏನಾಗ್ತಾ ಇದೆ, ನನ್ನ ಉಸಿರಾಟ ಹೇಗಾಗ್ತಾ ಇದೆ, ಇದು ನನ್ನ ಮೈಂಡ್ಫುಲ್ ವಾಕಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ನಾವ್ ಏನು ಕೆಲಸ ಮಾಡ್ತೀವಿ ಅದಕ್ಕೊಂದು ಮೈಂಡ್ಫುಲ್ ವಾಕಿಂಗ್, ಮೈಂಡ್ಫುಲ್ ಈಟಿಂಗ್, ಮೈಂಡ್ಫುಲ್ ಲಿಸನಿಂಗ್, ಈ ತರ ಒಂದೊಂದು ಇರ್ತವೆ ಮಾಸ್ಟರ್. ಈ ವಾಕಿಂಗ್ ಹೇಳಿದ್ನಲ್ಲ ಹಾಗೆ ನೋಡಿ, ನಾವು ಒಂದು ನಮ್ಮನ್ನು ಗಮನಿಸ್ಕೋಬೇಕು. ನಾವು ವಾಕಿಂಗ್ ಮಾಡಕ್ ಹೋಗ್ತೀವಿ ಬೆಳಿಗ್ಗೆ. ನಾನು ವಾಕ್ ಮಾಡಕ್ ಹೋದಾಗ ಎಷ್ಟೋ ಜನರಿಗೆ ನೋಡ್ತೀನಿ, ಕಿವಿನಲ್ಲಿ ಇಯರ್ಫೋನ್ ಇರ್ತವೆ ಮಾಸ್ಟರ್. ಅದು ನಾವು ವಾಕಿಂಗ್ ಹೋಗೋದ್ ಬೇರೆ ವಿಷಯ, ಇಯರ್ಫೋನ್ ಹಾಕೊಂಡಿರೋದ್ ಉದ್ದೇಶ ಬೇರೆ. ನಾವ್ ಏನ್ ಮಾಡ್ತೀವಿ, ನಾವ್ ವಾಕಿಂಗ್ ಮಾಡುವಾಗ ನಮ್ಮ ಒಂದು ಹೆಜ್ಜೆನ ಗಮನಿಸ್ಬೇಕು. ಆ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮ ಶರೀರದಲ್ಲಿ ಆಗ್ತಾ ಇರುವಂತ ಬದಲಾವಣೆ ಗಮನಿಸ್ಬೇಕು. ಆ ಪ್ರಕೃತಿಯನ್ನ, ಸೌಂದರ್ಯವನ್ನ ನಾವು ಗಮನಿಸ್ಬೇಕು, ಅದನ್ನ ಆನಂದಿಸ್ಬೇಕು. ಇದು ನಮ್ಮ ವಾಕಿಂಗ್, ಇದು ನಮ್ಮ ಶರೀರದಲ್ಲಿ ಆಗುವಂತ ಬದಲಾವಣೆ. ಅದ್ರ ಬಗ್ಗೆ ನಾವು ಇಯರ್ಫೋನ್ ಹಾಕೊಂಡಾಗ ನಮ್ಮ ಕಾನ್ಸಂಟ್ರೇಷನ್ ಅಲ್ಲಿ ಹೋಗ್ತದೆ, ಏನ್ ಕೇಳಿಸ್ಕೊಳ್ತಾ ಇದ್ದೀವಿ ಅಂತ. ಅದು ಬಿಟ್ರೆ ನಾವು ಹೋಗ್ತಾ ಇರ್ತೀವಿ ವಾಕಿಂಗ್, ಯಾರಾದ್ರೂ ಫ್ರೆಂಡ್ಸ್ ಸಿಗ್ತಾರೆ, ಅಲ್ಲಿ ಸ್ಟಕ್ ಆಗ್ಬಿಡ್ತೀವಿ. ಏನು ಬೆಳಿಗ್ಗೆ ಹೇಳಿದ್ರೆ ಗುಡ್ ಮಾರ್ನಿಂಗ್ ಮುಗೀತು, ಮತ್ತೆ ನಮ್ಮ ಕೆಲಸ ಮೈಂಡ್ಫುಲ್ನೆಸ್ ಯಾವ್ದ್ರಲ್ಲಿದೆ ಅದನ್ನ ಗಮನಿಸಿ. ನಾವ್ ಅಲ್ಲೇ ಸ್ಟಕ್ ಆಗ್ಬಿಟ್ಟು ನಿಂತ್ಕೊಳ್ತೀವಿ, ಮಾತಾಡ್ತೀವಿ, ನಮ್ಮ ಎನರ್ಜಿ ಹೋಗುತ್ತೆ. ನಾವು ಏನ್ ಕಾರ್ಯಕ್ಕೆ ಬಂದಿದೀವಿ ಅದು ಮುಗ್ದು ಹೋಗುತ್ತೆ. ಅಲ್ಲಿ ಎಂಡ್ ಆಗ್ಬಿಟ್ಟು ನಾವ್ ಏನೋ ಡೈವರ್ಟ್ ಆಗ್ಬಿಟ್ಟು ಅದಿರ್ಬಾರ್ದು ಮಾತು. ಮೈಂಡ್ಫುಲ್ನೆಸ್ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅದರಲ್ಲಿ ಮೈಂಡ್ಫುಲ್ನೆಸ್. ನೀವು ಇದನ್ನ ಅಬ್ಸರ್ವ್ ಮಾಡಿ, ವಾಕಿಂಗ್ ಹೋಗುವಾಗ ಈ ಮೈಂಡ್ಫುಲ್ನೆಸ್ ನ ನೀವು ಫಾಲೋ ಮಾಡಿ. ಒಂದು 2 days 3 days ಮಾಡಿ, ನಮ್ಮ ಚೇಂಜಸ್ ಎಷ್ಟು ಖುಷಿ ಆನಂದ ಬರುತ್ತೆ. ಇದೆಲ್ಲ ಬಿಟ್ಬಿಡ್ಬೇಕು. ನಾವು ಇನ್ನು ಮಕ್ಕಳಿಗೆ ಹೇಳ್ತೀವಿ ವಾಕಿಂಗ್ ಮಾಡಕ್ ಕರ್ಕೊಂಡ್ ಹೋಗ್ತೀವಿ, ಮಕ್ಕಳ ಕಾನ್ಸಂಟ್ರೇಷನ್ ಎಲ್ಲ ಹೋಗ್ತವೆ, ಯಾರು ಏನ್ ಶೂ ಹಾಕೊಂಡ್ ಬಂದಿದ್ದಾರೆ. ಇದನ್ನ ನಾವು ಪೇರೆಂಟ್ಸ್ ಹತ್ರ ಈ ತರ ಇದು ನಾವ್ ಏನ್ ಮಾಡ್ತೀವಿ ಅದು ಮಕ್ಕಳು ಫಾಲೋ ಮಾಡ್ತಾರೆ. ಸೊ ಈ ಮೈಂಡ್ಫುಲ್ನೆಸ್ ಅನ್ನೋದು ಒಬ್ರಿಗೆ ಬರಬೇಕು. ನೀವು ಯಾರಾದ್ರೂ ಮಾತಾಡ್ಸುವಾಗ ಹಾಯ್ ಹೇಳ್ಬಿಟ್ಟು ಮತ್ತೆ ನಿಮ್ಮ ವಾಕಿಂಗ್ ಶುರು ಮಾಡಿ, ಅವರು ಅಲ್ಲಿಗೆ ಸ್ಟಾಪ್ ಆಗ್ತಾರೆ, ಅವರು ನಮ್ಮನ್ನ ಅಬ್ಸರ್ವ್ ಮಾಡಕ್ ಶುರು ಮಾಡ್ತಾರೆ. ಓ ಇವ್ರೇನೋ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾರೆ, ಅದನ್ನ ಫಾಲೋ ಮಾಡ್ಬೇಕಂತ. ಸೊ ಇವು ನಾವು ರೋಲ್ ಮಾಡೆಲ್ ಆಗಿ ಕೂಡ ಇರ್ಬೋದು. ಮೈಂಡ್ಫುಲ್ನೆಸ್ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತದೆ. ನಾವ್ ಇವಾಗ ಅಡುಗೆ ಮಾಡ್ತಾ ಇರ್ತೀವಿ, ನಮ್ಮ ಮೈಂಡ್ ಏನೋ ಯೋಚನೆ ಮಾಡ್ತಾ ಇರುತ್ತೆ. ನಮ್ಮ ಮಕ್ಕಳಿಗೆ ಏನು ಊಟ ಕೊಟ್ಟು ಕಳ್ಸೋದು, ನಾವು ಇವತ್ತು ಆಫೀಸ್ ಹೋಗ್ಬೇಕು, ಅಲ್ಲಿ ಏನ್ ಮಾಡ್ಬೇಕು, ಆಫೀಸಿಂದ ಸಾಯಂಕಾಲ ಬರುವಾಗ ಏನ್ ತರಬೇಕು ಮನೆಗೆ, ಇದು ಯೋಚನೆ ಮಾಡ್ತಾ ಇರ್ತಾರೆ. ಇದು ಬೇಡ ನಮ್ಗೆ. ನಾವು ಅಡುಗೆ ಮಾಡುವಾಗ 100% ಕಾನ್ಸಂಟ್ರೇಷನ್, ಏನ್ ಮಾಡ್ತಾ ಇದ್ದೀವಿ, ಎಷ್ಟು ಟೇಸ್ಟ್ ಕೊಡ್ತಾ ಇದ್ದೀವಿ, ಎಷ್ಟು ಉಪ್ಪು ಹಾಕ್ತಾ ಇದೀವಿ, ಏನ್ ತರಕಾರಿ ಕಟ್ ಮಾಡ್ತಾ ಇದೀವಿ, ಹೇಗ್ ಮಾಡ್ತಾ ಇದೀವಿ, ಇದು ಬೇಕು. ಮೈಂಡ್ಫುಲ್ ಈಟಿಂಗ್ ನೋಡಿ, ನಾವು ಊಟ ಮಾಡುವಾಗ ಪಕ್ಕದಲ್ಲಿ ಒಂದು ಬುಕ್ ಇಟ್ಕೊಂಡು ನೋಡ್ತಾ ಇರ್ತೀವಿ, ಇಲ್ಲ ಟಿವಿ ಮುಂದೆ ಕೂತಿರ್ತೀವಿ, ಇಲ್ಲ ಮೊಬೈಲ್ ಜೊತೆ ಊಟ ಮಾಡ್ತಾ ಇರ್ತೀವಿ. ಇದು ಬೇಡ, ಮೈಂಡ್ಫುಲ್ನೆಸ್ ಅನ್ನಿಸ್ಕೊಳ್ಳಲ್ಲ ಅದು. ಮೈಂಡ್ಫುಲ್ನೆಸ್ ಈಟಿಂಗ್ ಅಂದ್ರೆ ಒಂದೊಂದು ಅಗಳನ್ನು ಸ್ವಾದ ಮಾಡ್ಬೇಕು, ಸ್ವಾದಿಸ್ಕೊಂಡು ಊಟ ಮಾಡ್ಬೇಕು. ಆ ಒಂದು ಕೃತಜ್ಞತೆಯನ್ನ ಹೇಳ್ತಾ ಇರ್ಬೇಕು. ಇದನ್ನ ಒಂದು ರೈತ ಬೆಳೆದಿದ್ದಾನೆ, ಅವನು ಬೆಳೆಯಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ, ಅವನಿಗೊಂದು ಥ್ಯಾಂಕ್ಸ್ ಹೇಳೋಣ. ಇದನ್ನ ನಮ್ಮ ಈ ಧಾನ್ಯಗಳನ್ನ ನಮ್ಗೆ ರೀಚ್ ಮಾಡ್ಸಕ್ಕೆ ಈ ವ್ಯಾಪಾರಸ್ಥರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಇದು ಮನೆಗೆ ಬಂದ ಮೇಲೆ ಕುಕ್ ಮಾಡಕ್ಕೆ ಎಷ್ಟು ಶ್ರಮ ಇರತ್ತೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಇದು ನಮ್ ತನಕ ರೀಚ್ ಆಗಿದೆಯಲ್ಲ ಭೂಮಿ ಮಾತೆಯಿಂದ, ಆ ಭೂಮಿ ಮಾತೆಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಈ ತರ ಒಂದು ಮೈಂಡ್ಫುಲ್ನೆಸ್ ಇರ್ಬೇಕು ಮಾಸ್ಟರ್. ಇದು ಇದ್ದಾಗ ಈ ಕೃತಜ್ಞತೆಗಳು ನಾವ್ ಎಷ್ಟು ಹೇಳ್ತಾ ಇರ್ತೀವಿ, ಅಷ್ಟು ಹೆಚ್ಚು ಹೆಚ್ಚು ನಮ್ಮಲ್ಲಿ ಈ ಜ್ಞಾನ ಅನ್ನೋದು ತುಂಬ್ತಾ ಹೋಗುತ್ತೆ. ಇದ್ರ ಬಗ್ಗೆ ನಾವ್ ಯಾವ ಮೈಂಡ್ಫುಲ್ನೆಸ್ ಫಾಲೋ ಮಾಡ್ತೀವಿ ಅದ್ರ ಬಗ್ಗೆ ನಮ್ಗೆ ಜ್ಞಾನ ತುಂಬ್ತಾ ಹೋಗ್ತದೆ. ಅದರಿಂದ ರಿಟರ್ನ್ಸ್ ಗಳು ಕೂಡ, ನಾವು ಯಾವಾಗ ಥ್ಯಾಂಕ್ಸ್ ಹೇಳ್ತೀವಿ, ಒಂದು ವಾಕಿಂಗ್ ಮಾಡಿ ಬನ್ನಿ,
ಅವತ್ತಿಗೆ ಥ್ಯಾಂಕ್ಸ್ ಹೇಳಿ. ಇವತ್ತು ಎಷ್ಟೋ ಎನರ್ಜಿ ತಗೊಂಡಿದ್ದೀನಿ, ಎಷ್ಟೋ ನಾನು ಅಬ್ಸರ್ವ್ ಮಾಡಿದ್ದೀನಿ, ಪ್ರಕೃತಿಯನ್ನ ಸ್ವಾರ್ಥಿದ್ದೀನಿ. ನನ್ನ ಯಾರು ನನಗೆ ಸಿಗ್ತಾರೆ ಫ್ರೆಂಡ್ಸು, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿದ್ದೀನಿ. ಯಾಕೆಂದ್ರೆ ಅವರು ಜಾಸ್ತಿ ಮಾತಾಡಿಲ್ಲ ನನ್ನ ಜೊತೆ, ಹಾಯ್ ಹೇಳಿದ್ದೀನಿ, ಅಷ್ಟರಲ್ಲೇ ತೃಪ್ತಿ ಆಗಿದೆ ಅವ್ರಿಗೂ ಕೂಡ. ಮತ್ ಜಾಸ್ತಿ ಮಾತಾಡಕ್ ಹೋದ್ರೆ ಅದೆಲ್ಲೋ ಲೀಡ್ ಆಗುತ್ತದೆ, ಯಾವ್ದಕ್ಕೂ ಕರ್ಕೊಂಡು ಹೋಗುತ್ತೆ ಬೇಡ. ಈ ತರ ಒಂದು ಮೈಂಡ್ಫುಲ್ನೆಸ್ ಬೇಕು ಅಷ್ಟೇ. ಒಂದು ಎರಡು ಅಲ್ಲ ಕಾರ್ಯಗಳು. ಇವಾಗ ಓದ್ತೀವಿ ಅಂದ್ರೆ ಮೈಂಡ್ಫುಲ್ ರೀಡಿಂಗ್ ಇರ್ಬೇಕು, ಕಾನ್ಸಂಟ್ರೇಷನ್ ಇರ್ಬೇಕು. ಏನ್ ಓದ್ತಿದೀನಿ, ಎಷ್ಟು ಜ್ಞಾನ ತಗೋತಿದೀನಿ, ಬೇಡದೇ ಇರೋದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಆದ್ರೆ ಓದುವಾಗ ಯಾವ್ದೋ ಒಂದು ಬೇಡದ ವಿಷಯ ನನ್ಗೆ ಅಂತ ಅದು ಕಾನ್ಸಂಟ್ರೇಟ್ ಮಾಡಬಾರ್ದು. ಮೈಂಡ್ಫುಲ್ನೆಸ್ ಎಲ್ಲಿರ್ಬೇಕಂದ್ರೆ ನಮ್ಗೆ ಏನು ಬೇಕು, ಏನು ಜ್ಞಾನ ತಗೋಬೇಕು, ಇದರಿಂದ ಎಷ್ಟು ಉಪಯೋಗ ಆಗ್ತಿದೆ ಅಂತ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಯಾರೋ ಒಬ್ರು ಬರ್ತಾರೆ, ಅವ್ರಿಗೆ ನಾವೇನೋ ಅಡ್ವೈಸ್ ಮಾಡ್ತಾ ಇದೀವಿ ಅಂದ್ರೆ ಅವ್ರು ಲಾಜಿಕಲ್ ಆಗಿ ತಗೊಳ್ತಾರೆ. ಇವಾಗ ಧ್ಯಾನನೇ ತಗೊಳ್ಳಿ, ಧ್ಯಾನ ಮಾಡಿದ್ರೆ ಇದಾಗತ್ತೆ ಅಂದ್ರೆ ಲಾಜಿಕಲ್ ಆಗಿ, ಓ ಇದೆಷ್ಟು ನಾನು ಎಷ್ಟೋ ವರ್ಷಗಳಿಂದ ನೋಡಿದೀನಿ, ಕೇಳಿದೀನಿ, ಮಾಡೋರ್ನ ನೋಡಿದೀನಿ, ಅವ್ರಲ್ಲಿ ಬದಲಾವಣೆ ಆಗಿಲ್ಲ, ನನಗಾಗತ್ತಾ, ಆತರ ಲಾಜಿಕಲ್ ಇರ್ಬಾರ್ದು. ಮೈಂಡ್ಫುಲ್ನೆಸ್ ಅಂದ್ರೆ ನಾವು ಮೆಡಿಟೇಷನ್ ಕಲಿಯಕ್ ಬಂದಿದೀವಿ, ಮೆಡಿಟೇಷನ್ ಆಗತ್ತೆ ಅನ್ನೋ ಒಂದು ಮೈಂಡ್ಫುಲ್ನೆಸ್ ಇರ್ಬೇಕು. ಓ ಇವ್ರು ಹೇಳೋದನ್ನ 100% ಕೇಳೋಣ, ಫಾಲೋ ಮಾಡೋಣ. ಆಗತ್ತಾ ಬಿಡುತ್ತಾ ಸೆಕೆಂಡ್ರಿ, ಅದನ್ನ ಆಮೇಲೆ ಫಾಲೋ ಮಾಡೋಣ. ಫಸ್ಟ್ ಹೇಳಿದ್ದನ್ನ ಫಾಲೋ ಮಾಡುವಂತ ಮೈಂಡ್ಫುಲ್ನೆಸ್ ಇರ್ಬೇಕು ನಿಮ್ಗೆ, ಅಥವಾ ಕೇಳುವಂತ ಮೈಂಡ್ಫುಲ್ನೆಸ್. ಇದು ಪ್ರತಿಯೊಂದರಲ್ಲೂ ಇರುತ್ತೆ ಮಾತ್ರ. ಮೈಂಡ್ಫುಲ್ನೆಸ್ ಅಂದ್ರೆ ನಾವು ದಿನ ಇಡೀ ಇವಾಗ ಒಂದು ಆಫೀಸಲ್ಲಿ ಕೆಲಸ ಅಂದ್ರೆ ಮೈಂಡ್ಫುಲ್ ಆಗಿ ಮಾಡ್ಬೇಕು. ಅದು ಮಾಡ್ದಲೆ ನನ್ಗೆ ಯಾವಾಗ್ಲೂ ಬೈತಾರೆ ನನ್ ಬಾಸು, ಯಾವಾಗ್ಲೂ ನಾ ಮಾಡಿದಕ್ಕೆಲ್ಲ ಡಿವಿಯೇಷನ್ ಮಾಡ್ತಾ ಇರ್ತಾರೆ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ಅದು ಹೇಳೋ ಬದ್ಲು ಅವ್ರು ಸರಿ ಇಲ್ಲ ಅಂದ ತಕ್ಷಣ, ಎಸ್ ಇದು ನಾನು ಏನೋ ಒಂದು ಇದ್ರಲ್ಲೇನೋ ಒಂದು ಆ ಕಡೆ ಈ ಕಡೆ ಆಗಿದೆ, ಇದನ್ನ ಸರಿ ಮಾಡ್ಕೊಳ್ಳೋಣ, ಅವ್ರು ಹೇಳ್ದಾಗ ಎಚ್ಚರಿಸ್ಕೋಬೇಕು. ಆಮೇಲೆ ಮತ್ತೆ ಯಾವಾಗ್ಲೂ ಹೇಳ್ತಿರ್ತೀವಿ, ಇನ್ಕ್ರಿಮೆಂಟ್ ಇರಲ್ಲ, ಪ್ರಮೋಷನ್ ಇರಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಬದಲಾವಣೆಗಳಿರಲ್ಲ, ಆ ಮೈಂಡ್ಫುಲ್ನೆಸ್ ಇರಲ್ಲ. ಆಮೇಲೆ ಏನಾದ್ರೂ ಹೇಳಿದ್ರೆ ಅವ್ರು ಹೇಳ್ತಿದ್ದಾರೆ ಅಂತ ದೂಷಿಸ್ತೀವಿ, ಯಾಕೆ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ನಾವ್ ಇದನ್ನ ಯಾವಾಗ ಮಾಡ್ತೀವಿ, ನಮ್ಮ ಮಕ್ಕಳು ಕೂಡ ಫಾಲೋ ಮಾಡ್ತಾರೆ. ನಮ್ಮ ಮಕ್ಕಳು ಕೂಡ ಅದನ್ನ ದೂಷಿಸೋದನ್ನ ಬಿಟ್ಟು ಫಾಲೋ ಮಾಡೋದನ್ನ ಕಲಿತಾರೆ. ಸೊ ಇದು ಒಂದು ರೋಲ್ ಮಾಡೆಲ್ ಆಗಿ ಕೂಡ ಇರುತ್ತೆ. ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಮಾಡಿದ್ರೆ ಎಲ್ಲರೂ ಫಾಲೋ ಅಪ್ ಮಾಡ್ಬೋದು. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್, ನಾನೊಂದು ಬುಕ್ ಓದಿದ್ದೆ. ಅದು ಏನಂದ್ರೆ ಆ ಬುಕ್ ಹೆಸರು ಬಯಾಲಜಿ ಆಫ್ ಬಿಲೀಫ್ಸ್ ಅಂತ. ಅದು ನಂಗೆ ಆತರ ತಕ್ಷಣ ಜ್ಞಾಪಕ ಬರ್ತಾ ಇಲ್ಲ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಮಾಸ್ಟರ್, ಈ ಬಿಲೀಫ್ಸ್ ಅನ್ನೋದು ಮೈಂಡ್ಫುಲ್ನೆಸ್ ಅನ್ನೋದಕ್ಕೆ ನಾವು ಕನೆಕ್ಟ್ ಮಾಡ್ತೀವಿ. ಈ ಬಯಾಲಜಿ ಆಫ್ ಬಿಲೀಫ್ಸ್ ಅಂದ್ರೆ ನೋಡಿ, ನಾವು ಒಂದು ಬಿಲೀಫ್ ಇದೆ ನಮ್ಮಲ್ಲಿ, ಏನಂದ್ರೆ ನಮ್ಮಲ್ಲಿ ಏನೇ ಕಾಯಿಲೆಗಳು, ಇವಾಗ ಶುಗರ್ ಇರ್ಬೋದು, BP ಇರ್ಬೋದು, ಇದು ಹೆರಿಡಿಟರಿ ಅನ್ನೋದು ಒಂದು ನಮ್ಮಲ್ಲಿ ಎಲ್ಲರದು ಒಂದು ಬಿಲೀಫ್ ಅಲ್ಲ, ಅದು ಒಂದು ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂತದ್ದು ಕೂಡ. ಅದು ಪ್ರೂವನ್ ಇದೆಂತದು ಮಾಡೆಲ್, ಏನಂದ್ರೆ ಹೆರಿಡಿಟರಿ ಆಗಿ ಬರ್ತವೆ ಇಂಥ ಕಾಯಿಲೆಗಳು ಅಂತ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಇದು ಒಂದು ನಮ್ಮ ಬಿಲೀಫ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಬೀಜ ಬಿಟ್ಬಿಟ್ಟಿದೀವಿ. ಓ ತಂದೆಗಿದೆ ಅಂದ್ರೆ ಮಗನಿಗೆ ಬರುತ್ತೆ. ಈ ಕಣ್ಣು ಕೂಡ, ಐಸೈಟ್ ಕೂಡ ತಂದೆಗಿದೆ ಅಂದ್ರೆ ಮಗನಿಗೆ ಬರುತ್ತೆ ಅಂತ. ಅದನ್ನ ನಾವು ಯಾಕೆ ಪೋಸ್ಟ್ ಪೋನ್ ಮಾಡ್ಕೋಬಾರ್ದು? ನೋಡಿ, 50 ವರ್ಷ 40 ವರ್ಷ ಆಗ್ತಿದ್ದಂಗೆ ಓ ನನ್ಗೇನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ, ಓ ಇದು ನನ್ ಹೆರಿಡಿಟರಿ ಅಂತ ನಾವು ಒಂದು ಬಿಲೀಫ್ ಸಿಸ್ಟಮ್ಗೆ ಅಟ್ಯಾಚ್ ಆಗ್ಬಿಡ್ತೀವಿ. ಸೊ ನಮ್ಮ ಮೈಂಡ್ಫುಲ್ನೆಸ್ ಎಲ್ಲಿರ್ಬೇಕು ಅಂತಂದ್ರೆ, ಓ ಏನೋ ಆಗ್ತಾ ಇದೆ, ನನ್ ಚೇಂಜಸ್ ಮಾಡ್ಕೋಬೇಕು, ನನ್ನಲ್ಲಿ ಏನೋ ಬದಲಾವಣೆ ತಪ್ಪಾಗ್ತಾ ಇದೆ, ಇದನ್ನ ಸರಿ ಮಾಡ್ಕೋಬೇಕು. ಮತ್ತೆ ಇದನ್ನ ಪೋಸ್ಟ್ಪೋನ್ ಮಾಡ್ಕೋಬಹುದು. ನಾನು ಎಷ್ಟು ದಿನ ಪೋಸ್ಟ್ಪೋನ್ ಮಾಡ್ಬೇಕು ಅಂದ್ರೆ ಟಿಲ್ ಮೈ ಡೆತ್ ಅಂತ ಹೇಳ್ತಾರೆ. ಅಂದ್ರೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನ ಅವಾಯ್ಡ್ ಮಾಡ್ಕೋಬೇಕು, ಆ ಬಿಲೀಫ್ ಸಿಸ್ಟಮ್ ನ ಚೇಂಜ್ ಮಾಡ್ಕೋಬಹುದಲ್ವಾ? ಇದು ನಮ್ಮ ಮೈಂಡ್ಫುಲ್ನೆಸ್. ನಮ್ಮ ಮೈಂಡ್ಫುಲ್ನೆಸ್ ಏನಂದ್ರೆ, ನಮ್ಮ ಬಿಲೀಫ್ ಸಿಸ್ಟಮ್ ಆಗಿದೆ ಹೆರಿಡಿಟರಿ, ಇದು ನಾನು ಇನ್ನೇನು ಮಾಡಕ್ಕಾಗಲ್ಲ ಅಂತ. ಅದನ್ನ ಹೇಗ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ, ಓ ನನ್ನಲ್ಲಿ ಏನೋ ಹೆಚ್ಚು ಕಮ್ಮಿ ಇದೆ, ಊಟದಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಆ ಊಟನ ಚೇಂಜ್ ಮಾಡ್ಕೊಳ್ಳೋಣ, ನನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ. ಇದು ನನ್ನ ಬಿಲೀಫ್ ಸಿಸ್ಟಮ್, ಅಥವಾ ನನ್ನ ಫುಡ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ನನ್ನ ಎಲ್ಲ ಆಕ್ಟಿವಿಟಿಗಳು ಕೂಡ, ನನಗೆ ಬರುವಂತ ಕಾಯಿಲೆ ಕೂಡ ಸ್ವಲ್ಪ ಪೋಸ್ಟ್ಪೋನ್ ಆಗ್ತವೆ. ಎಲ್ಲಿ ತನಕ ಈ ಪೋಸ್ಟ್ಪೋನ್ಮೆಂಟ್ ಮಾಡ್ಕೋಬಹುದು ಅಂದ್ರೆ, ಟಿಲ್ ಮೈ ಡೆತ್, ನಾನು ಸಾಯೋ ತನಕ ಈ ಬಿಲೀಫ್ ಸಿಸ್ಟಮ್ ನ ಫಾಲೋ ಮಾಡ್ಕೋಬಹುದು. ಸೊ ಅವಾಗ ನನ್ಗೆ ಏನಾಗುತ್ತೆ, ಈ ಹೆರಿಡಿಟ್ರಿ ಅನ್ನೋ ಒಂದು ಥಾಟ್ಸ್ ಇಂದ ಹೊರಗೆ ಬರ್ತೀನಿ.
ಮತ್ತೆ ನನ್ನ ಮೈಂಡ್ಫುಲ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಪೋಸ್ಟ್ಪೋನ್ಮೆಂಟ್ ಕೂಡ ಲಾಂಗ್ ಟೈಮ್ ನಾನು ಪೋಸ್ಟ್ಪೋನ್ ಮಾಡ್ಕೋಬೇಕು. ಈ ಬಯಾಲಜಿ ಆಫ್ ಬಿಲೀವ್ ಅನ್ನೋ ಬುಕ್ ತುಂಬಾ ಹೇಳ್ಕೊಡುತ್ತೆ ನಮ್ಗೆ, ನಮ್ಮ ಮೈಂಡ್ಫುಲ್ನೆಸ್ ನ ಹೇಗೆ ತರ್ಕೋಬೇಕು ಅಂತ. ಮಾಸ್ಟರ್ಸ್ ನೀವು ಕೂಡ ಈ ಒಂದು ಸಿಸ್ಟಮ್ ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಯಾವ್ದಕ್ಕಾದ್ರೂ ಒಂದಕ್ಕೆ ಮಾಡಿ. ಈ ಮೈಂಡ್ಫುಲ್ನೆಸ್ ಥಿಂಕಿಂಗ್ ಇವತ್ತಿಂದ ಶುರು ಮಾಡಿ. ನಮ್ಮ ಈಟಿಂಗ್ ಎಷ್ಟು ಚೇಂಜ್ ಆಗುತ್ತೆ, ನಮ್ಮ ಅವೇರ್ನೆಸ್ ಅಲ್ಲಿ ಇರ್ತೀವಿ. ಏನ್ ತಿಂತಿದೀವಿ, ಎಷ್ಟು ತಿನ್ಬೇಕು. ನಾವು ಟಿವಿ ನೋಡ್ತಾ ಇರ್ತೀವಿ, ಬೇಡದನ್ನೆಲ್ಲ ತಿಂತಾ ಇರ್ತೀವಿ. ಅದು ಫ್ರಸ್ಟ್ರೇಷನ್. ನಮ್ಗೆ ಹಸುವಾಗ್ತಿದೆ, ಏನ್ ತಿನ್ಬೇಕು ಅಂತ ಅವೇರ್ನೆಸ್ ಇಲ್ಲ. ಟಿವಿ ನೋಡ್ಬೇಕು ಅನ್ನೋದು ಒಂದೇ ನಮ್ಮ ಅವೇರ್ನೆಸ್. ಅದ್ ನೋಡ್ತಾ ಇರ್ತೀವಿ, ಎಷ್ಟು ಬೇಕೋ, ಏನ್ ಬೇಕೋ, ಹೇಗ್ ಬೇಕೋ ಹಾಗೆಲ್ಲಾ ತಿಂತಾ ಇರ್ತೀವಿ. ಸೊ ಇದನ್ನ ಮೈಂಡ್ಫುಲ್ನೆಸ್ ಈಟಿಂಗ್ ಒಂದು ಫಾಲೋ ಮಾಡಿ. ಇವತ್ತಿಂದ ಒಂದು 3 ದಿನಗಳ ಕಾಲ ನಮ್ಮಲ್ಲಿ ಎಷ್ಟು ಚೇಂಜಸ್, ಆ ಊಟ ಮಾಡುವಾಗ ಎಷ್ಟು ಹ್ಯಾಪಿನೆಸ್, ಆ ಫುಡ್ ಪಾಸಿಟಿವ್ ಎನರ್ಜಿ ಎಷ್ಟು ಸೇರ್ಕೊಳ್ಳುತ್ತೆ, ಆ ನಮ್ಮ ಎನರ್ಜಿ ನಮ್ಮನ್ನ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ. ಇದನ್ನ ನೀವು ಒಂದು 3 ದಿನ ಅಬ್ಸರ್ವ್ ಮಾಡಿ ಮಾತ್ರ ಈ ಮೈಂಡ್ಫುಲ್ನೆಸ್ ಅನ್ನೋದನ್ನ ಎಲ್ಲಿ ಬೇಕಾದ್ರೂ ಫಾಲೋ ಮಾಡ್ಬೋದು. ನಮ್ಮ ಲೈಫ್ ಸ್ಟೈಲ್ ನ ತುಂಬಾ ಚೆನ್ನಾಗಿ ನಾವು ಚೇಂಜ್ ಮಾಡ್ಕೋಬಹುದು ಮಾಸ್ಟರ್ಸ್. ಇದನ್ನ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ, ಹೇಳಿದ್ದೀನಿ. ಇದ್ರಲ್ಲಿ ಏನಾದ್ರು ನಿಮ್ಗೆ ಅನ್ಸಿದ್ರೆ, ನಿಮ್ಗೂ ಅನ್ಸಿರತ್ತೆ, ಬಟ್ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿರಲ್ಲ ಕೆಲವೊಂದ್ಸತಿ. ಅನ್ಸಿದ್ರೆ ಅದನ್ನ ಶೇರ್ ಮಾಡ್ಕೊಳ್ಳಿ, ನಮಗೂ ಕೂಡ ತಿಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ. ಅಥವಾ ಕ್ವಶನ್ಸ್ ಇದ್ರೆ ಅದನ್ನು ಕೇಳಿ.